ನಮ್ಮನ್ನು ನಾವು ಶಕ್ತಿಶಾಲಿಯನ್ನಾಗಿ ಮಾಡಲು ಹಲವಾರು ವ್ಯಾಯಾಮಗಳನ್ನ ಕಸರತ್ತುಗಳನ್ನ ನಾವು ಪ್ರತಿನಿತ್ಯ ಮಾಡುತ್ತೇವೆ. ಹಾಗೆಯೇ ಇವತ್ತು ನಾವು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಹಲವಾರು ಸ್ಕಿಲ್ಸ್ ಗಳನ್ನ ಬೆಳೆಸಿಕೊಳ್ಳಬೇಕಾಗಿದೆ. ಇದೇ ಕಾರಣ ಶಾಲೆಗಳಲ್ಲೂ ಕೂಡ ಕರಾಟೆ ಕುಂಗ್ಫುಗಳನ್ನ ಇಂದು ಕಲಿಸುತ್ತಿದ್ದಾರೆ. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲೂ ಎಂತಹ ಪರಿಸ್ಥಿತಿಯಲ್ಲೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಹಾಗೂ ಬೇರೆಯವರನ್ನು ಕೂಡ ರಕ್ಷಿಸಲು ಈ ಎಲ್ಲ ವ್ಯಾಯಾಮಗಳು ಬೇಕೇ ಬೇಕು. ಆದರೆ ಶಾಲಿನ್ ಮಂಕ್ಗಳು ಪಡೆಯುವಂತಹ ಟ್ರೈನಿಂಗ್ ವಿಶ್ವದಲ್ಲಿ ಯಾರು ಕೂಡ ಮಾಡಲು ಸಾಧ್ಯವಿಲ್ಲ. ಇದೇ ಕಾರಣ ವಿಶ್ವದಲ್ಲಿ ಇವರನ್ನ ಸೋಲಿಸುವವರು ತುಂಬಾನೇ ಕಡಿಮೆ. ಅಂತಹ ಕಠಿಣ ಪರಿಶ್ರಮವನ್ನು ಇವರು ಮಾಡುತ್ತಾರೆ. ಹಾಗಾದ್ರೆ ಶಾಲಿನ್ ಮಂಕ್ಗಳನ್ನು ಯಾರು ಕೂಡ ಮುಟ್ಟಲು ಸಾಧ್ಯವಿಲ್ಲ. ಯಾಕೆ? ಅಂತಹ ಪರಿಶ್ರಮ ಏನು ಮಾಡುತ್ತಾರೆ? ಅವರ ವ್ಯಾಯಾಮ ಹೇಗೆ ಇರುತ್ತದೆ? ಇದನ್ನೆಲ್ಲ ಮಾಡಲು ಯಾವ ರೀತಿಯ ಮೆಡಿಟೇಷನ್ ಅನ್ನು ಮಾಡುತ್ತಾರೆ? ಯಾವ ಸಮಯದಿಂದ ಇವರ ಈ ವ್ಯಾಯಾಮಗಳು ಪ್ರಾರಂಭವಾಗುತ್ತವೆ? ಈ ಎಲ್ಲ ಅಚ್ಚರಿಯ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಈ ಶಾಲಿನ್ ಮಂಕ್ಗಳ ಟ್ರೈನಿಂಗ್ ಚಿಕ್ಕ ಮಕ್ಕಳು ಇರುವಾಗಲೇ ಶುರುವಾಗಿ ಬಿಡುತ್ತದೆ. ಕೇವಲ 5 ವರ್ಷ ಇರುವಾಗಲೇ ಇವರಿಗೆ ಶಾಲಿನ್ ದೇವಸ್ಥಾನದಲ್ಲಿ ಎಂಟ್ರಿ ಕೊಡಲಾಗುತ್ತದೆ. ಈ ಸಮಯದಲ್ಲಿ ಬೇರೆ ಮಕ್ಕಳು ಕಾರ್ಟೂನ್ ವಿಡಿಯೋ ಗೇಮ್ಸ್ ನೋಡುತ್ತಾ ಮುಂದೆ ತಾವು ಯೋಧರಾಗಬೇಕೆನ್ನುವ ಕನಸು ಕಾಣ್ತಾ ಇದ್ರೆ, ಈ ಮಕ್ಕಳು ಆಗಲೇ ತಮ್ಮ ಟ್ರೈನಿಂಗ್ ಅನ್ನು ಶುರು ಮಾಡಿ ಯೋಧರಾಗಿರುತ್ತಾರೆ. ಮೊದಲಿಗೆ ಇವರ ಶರೀರವನ್ನ ಫ್ಲೆಕ್ಸಿಬಲ್ ಮಾಡುವ ತಯಾರಿ ಮಾಡಲಾಗುತ್ತದೆ. ಉದಾಹರಣೆಗೆ ಇವರ ಕಾಲುಗಳು ಇವರ ತಲೆಯನ್ನು ಮುಟ್ಟುವ ರೀತಿ ಶರೀರವನ್ನ ಬೆಳೆಸಲಾಗುತ್ತದೆ. ಎಷ್ಟೋ ನಿಮಿಷಗಳವರೆಗೆ ಗಿಡದ ಕೊಂಬೆಯಲ್ಲಿ ತಮ್ಮ ಕಾಲುಗಳನ್ನು ಹಾಕಿ ಜೋತು ಬಿದ್ದು ಅವರು ಕಾಲವನ್ನು ಕಳೆಯಬೇಕಾಗುತ್ತದೆ. ಇದನ್ನು ಹೀಗೆ ಮಾಡಲು ತುಂಬಾ ಹೊತ್ತಿನವರೆಗೆ ನೋವನ್ನು ಅನುಭವಿಸುವ ಉದ್ದೇಶವಾಗಿರುತ್ತದೆ. ಮುಂದೆ ಇವರ ಶರೀರವನ್ನು ಕಬ್ಬಿಣದ ಹಾಗೆ ಗಟ್ಟಿ ಮಾಡುವ ವ್ಯವಸ್ಥೆ ಮಾಡುತ್ತಾರೆ. ಗಂಟಲು ನಮ್ಮ ಶರೀರದ ಅತ್ಯಂತ ಸೂಕ್ಷ್ಮ ಭಾಗವಾಗಿದೆ. ಹೆಚ್ಚಾಗಿ ವೈರಿಗಳು ಅಟ್ಯಾಕ್ ಮಾಡಿದಾಗ ಮೊದಲಿಗೆ ಅವರು ಹೊಡೆಯುವುದೇ ಗಂಟಲಿಗೆ. ಇದೇ ಕಾರಣ ಅವರ ಗಂಟಲುಗಳನ್ನ ಮೊದಲು ಸದೃಢವನ್ನಾಗಿ ಮಾಡುತ್ತಾರೆ. ಯಾರೇ ಒಂದು ಲಾಠಿಯಿಂದ ಗಂಟಲಿಗೆ ಹೊಡೆದರೂ ಕೂಡ ಆ ಲಾಠಿ ಮುರಿಯುವ ಹಾಗೆ ಗಂಟಲನ್ನ ಗಟ್ಟಿ ಮಾಡಿರುತ್ತಾರೆ. ಜೊತೆಗೆ ತಮ್ಮ ಬೆರಳುಗಳನ್ನು ಕೂಡ ಅಷ್ಟೇ ಸದೃಢವಾಗಿ ಇವರು ಮಾಡುತ್ತಾರೆ. ಎಲ್ಲರೂ ಹೆಚ್ಚಾಗಿ 2 ಕೈಗಳ ಮೇಲೆ ಪುಷಪ್ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಇವರು ಕೇವಲ 2 ಬೆರಳುಗಳ ಮೇಲೆ ತಮ್ಮ ಸಂಪೂರ್ಣ ಬಾಡಿಯನ್ನು ಹಾಕಿ ಪುಷಪ್ ಅನ್ನು ಕೂಡ ಮಾಡುತ್ತಾರೆ. ಹಾಗೆಯೇ ತಮ್ಮ ಕೈಗಳನ್ನ ಕಬ್ಬಿನ ರಸ ತೆಗೆಯುವಂತಹ ಮಷಿನ್ ನಲ್ಲಿ ಅವುಗಳನ್ನ ಹಾಕಿ ಗಟ್ಟಿ ಮಾಡುವ ಹಾಗೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಇವರ ಬೆರಳುಗಳು ಎಷ್ಟು ಗಟ್ಟಿಯಾಗುತ್ತದೆ ಅಂದ್ರೆ, ಒಂದು ಮರಕ್ಕೆ ಬೆರಳುಗಳನ್ನು ಜೋರಾಗಿ ಹೊಡೆದರೆ ಆ ಮರಗಳಲ್ಲಿಯೇ ರಂಧ್ರವಾಗುತ್ತವೆ ಅನ್ನುವ ಮಟ್ಟಿಗೆ ಗಟ್ಟಿಯಾಗಿರುತ್ತವೆ. ಈ ವ್ಯಾಯಾಮವನ್ನ ಡೈಮಂಡ್ ಫಿಂಗರ್ ಎಕ್ಸರ್ಸೈಸ್ ಎಂದು ಕರೆಯುತ್ತಾರೆ. ಹಾಗೆ ಅವರು ತಮ್ಮ ಪ್ರೈವೇಟ್ ಅಂಗಗಳ ಮೇಲೂ ಕೂಡ ಅಟ್ಯಾಕ್ ಆಗದಂತೆ ಅವುಗಳನ್ನ ಗಟ್ಟಿ ಮಾಡುತ್ತಾರೆ. ಆಮೇಲೆ ಅವರ ಪ್ರೈವೇಟ್ ಭಾಗಗಳ ಮೇಲೆ ಕಲ್ಲಿನಿಂದ ಹೊಡೆದರೂ ಕೂಡ ಅವುಗಳಿಗೆ ಏನೂ ಆಗುವುದಿಲ್ಲ. ಶಾಲಿನ್ ಮಂಕ್ಗಳು ಕೇವಲ ತಮ್ಮ ದೇಹವನ್ನ ದಂಡಿಸಿ ವ್ಯಾಯಾಮ ಮಾಡಿ ಗಟ್ಟಿ ಮಾಡಿಕೊಳ್ಳುವುದಿಲ್ಲ. ಒಬ್ಬ ನಿಜವಾದ ಯೋಧನಿಗೆ ಒಳ್ಳೆಯ ಮನಸ್ಥಿತಿ, ಶಾಂತ ಸ್ಥಿತಿ, ಚಿತ್ತಸ್ಥಿತಿ ಕೂಡ ಇರಬೇಕು. ಇದೇ ಕಾರಣ ಅವರು ದಿನದ 2 ಗಂಟೆ ಕಾಲ ವ್ಯಾಯಾಮ ಮಾಡಿದ ನಂತರ ಮೆಡಿಟೇಷನ್ ಅನ್ನು ಕೂಡ ಮಾಡುತ್ತಾರೆ. ಇದಕ್ಕೆ ಕಾರಣ ಒಬ್ಬ ಒಳ್ಳೆ ಫೈಟರ್ಗೆ ಕೇವಲ ದೇಹವನ್ನು ಬಳಸುವುದಲ್ಲ, ತಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತದೆ. ಇದೇ ಕಾರಣ ಮನಸ್ಥಿತಿ ಹಾಗೂ ದೇಹ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡ ಈ ಶಾಲಿನ್ ಮಂಕ್ಗಳ ಈ ಭೂಮಿಯ ಮೇಲೆ ಅಷ್ಟು ಸಲೀಸಾಗಿ ಸೋಲಿಸಲು ಸಾಧ್ಯವೇ ಇಲ್ಲ. ಎಂತ ದೊಡ್ಡ ಪಂಟರು ಕೂಡ ಇವರ ಮುಂದೆ ಸುಸ್ತಾಗಿ ಹೋಗುತ್ತಾರೆ. ಅಂತಹ ಮನಸ್ಥಿತಿ, ದೇಹಸ್ಥಿತಿ ಈ ಶಾಲಿನ್ ಮಂಕ್ಗಳಲ್ಲಿರುತ್ತವೆ. ನೋಡಿದಿರಾ ಸ್ನೇಹಿತರೆ, ಈ ಶಾಲಿನ್ ಮಂಕ್ಗಳ ಆ ಅಪ್ರತಿಮ ಸ್ಕಿಲ್ಗಳನ್ನ, ಅವರ ವ್ಯಾಯಾಮಗಳನ್ನ, ಅವರ ದೇಹಸ್ಥಿತಿಯನ್ನ. ಇಂತಹದೇ ರೋಚಕ ಮಾಹಿತಿಗಳಿಗಾಗಿ ಫೋಕಸ್ ಟಿವಿಯನ್ನ ನೋಡ್ತಾ ಇರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.